ನನ್ನ ಹೆಸರು GS ಶ್ರೀನಿವಾಸ್ ಅಡಿಗ. ರೋಣಂಪುರದಲ್ಲಿ ಪ್ರೆಸ್ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲ ಮರೆಯಾಗಿರುವ ರೋಣಂಪುರದಲ್ಲಿ ನಡೆಯುತ್ತಿರುವ ಘಟನೆಗಳಿಗೆ ನಿಜವಾದ ಸತ್ಯ ಈ ಫೈಲ್ನಲ್ಲಿ ರೆಡಿ ಮಾಡಿದ್ದೀನಿ. ನಾನು ಬರೆಯುತ್ತಿರುವ ಮೊದಲನೇ ಡೈರಿ ಇದು. ಹಲೋ ತಂಬಿ, ಒಂದು ಕೆಲಸ ಇದೆ. ಆ ಕೆಲಸ ಮಾಡಿಕೊಟ್ರೆ ಬರೋ ಅಮೌಂಟಲ್ಲಿ ನಿನಗೊಂದು 50% ನಾನು ಕೊಡ್ತೀನಿ. ಶೆಟೆ, ಮೊದಲು ಡೀಲ್ ಏನಂತ ಹೇಳು. ಪರ್ಸೆಂಟೇಜ್ ಬಗ್ಗೆ ಆಮೇಲೆ ಮಾತಾಡೋಣ. CDP ಕಾಲೋನಿಯಿಂದ ಪ್ರೆಸ್ ರಿಪೋರ್ಟರ್ ಶ್ರೀನಿವಾಸ್ ಅಡಿಗ ಬರ್ತಾ ಇದ್ದಾನೆ. ಅವನ್ನ ಸಾಯಿಸ್ಬಿಟ್ಟು ಅವ್ನ ಫೈಲ್ ಸೂಟ್ ಹಾಕ್ಬಿಡು. ಓಕೆ, ಕೆಲಸ ಮಾಡಿಕೊಡ್ತೀನಿ. ಶೆಟೆ, ಪ್ರೆಸ್ ರಿಪೋರ್ಟರ್ ಶ್ರೀನಿವಾಸ್ ಅಡಿಗನ್ ಯಾರೋ ಸಾಯಿಸ್ಬಿಟ್ಟಿದ್ದಾರೆ ಶೆಟೆ. ಏನು ಹೇಳ್ತಾ ಇದೀಯಾ? ಅಲ್ಲಿ ಯಾವ್ದಾರು ಫೈಲ್ ಇದೆಯಾ ನೋಡು. ಇಲ್ಲಿ ಯಾವ ಫೈಲು ಇಲ್ಲ ಶೆಟೆ. ಫಸ್ಟ್ ಅಲ್ಲಿಂದ ಹೊರಡಿ. ಈ ಡೈರಿ ಯಾರ್ದು? ಪ್ರೆಸ್ ರಿಪೋರ್ಟರ್ದು ಇರ್ಬೋದಾ? 1971 ಅಂತ ಇದೆ. ಯಾರ್ದಾದ್ರೇನು ಶೆಟ್ಟಿ ಕಾಲ್ ಮಾಡಿದ್ರೆ ಡೈರಿ ಸಿಕ್ಕಿದೆ ಅಂತ ಹೇಳೋಣ. 1971 ಅಂತ ಇದೆ. 1971 ಅಂತ ಇದೆ. ಅಂದರೆ ಯಾವುದೋ ಕಾಗದ ಮೇಲೆ ಗೀಚೋ ಸಂಖ್ಯೆ ಅಲ್ಲ, ಅಥವಾ ಪುಸ್ತಕದ ಮೇಲೆ ಬರೋ ಕ್ರಮ ಸಂಖ್ಯೆನೂ ಅಲ್ಲ. ಶೇಷಾದ್ರಿ ಮತ್ತು ಆಂಥೋನಿ ಜೋಸೆಫ್ ಸ್ನೇಹಿತರಾಗಿದ್ದರು. ಅವರಿಬ್ಬರು ಒಂದು ಪಕ್ಷವನ್ನು ಕಟ್ಟಿದ್ದರು. ಆ ಪಕ್ಷದ ಹೆಸರೇ 1971. ಆ ಪಕ್ಷದ ಹೆಸರು ಅವರ ಮಕ್ಕಳಿಗೆ ಅಚ್ಚೆ ಹಾಕಿಸಿದ್ದರು. ಮಾಫಿಯಾ ಅನ್ನೋ ಜಾಲದಲ್ಲಿ ಕಪಿ ಮುಷ್ಟಿಯಲ್ಲೇ ರೋಣಂಪುರವನ್ನೇ ಇಟ್ಟುಕೊಂಡಿದ್ದರು. ಶೇಷಾದ್ರಿ ಬಂದು ಆಂಥೋನಿ ಜೋಸೆಫ್ನ ನನ್ನ ಜೊತೆ ಸೇರಿ ಒಂದು ಕೆಲಸ ಮಾಡಿಕೊಳ್ಳಲು ಹೇಳಿದನು. ಅದಕ್ಕೆ ಅವನು ತಿರಸ್ಕರಿಸುತ್ತಾನೆ. ಅವರ ಇಬ್ಬರ ಸ್ನೇಹ ಬಿರುಕು ಬೀಳುತ್ತದೆ. ಅದರಿಂದ ಆಂಥೋನಿ ಜೋಸೆಫ್ ರೋಣಂಪುರವನ್ನೇ ಬಿಟ್ಟು ದೂರ ಹೋಗುತ್ತಾನೆ. ಕೆಲವು ವರ್ಷಗಳ ಉರುಳಿದ ನಂತರ ರೋಣಂಪುರದಲ್ಲಿ ಖಜಾನೆ ಸುದ್ದಿ ಹರಡುತ್ತದೆ. ಅದು ಎಲ್ಲಿದೆ ಅಂತ ರೋಣಂಪುರದಲ್ಲಿರುವ ಗ್ಯಾಂಗ್ಗಳಿಗೆ ಒಂದು ದೊಡ್ಡ ತಲೆನೋವಾಗುತ್ತದೆ. ರೋಣಂಪುರದಲ್ಲಿ ಇಬ್ಬರು ತನ್ನದೇ ಆದ ಚೌಕಟ್ಟಿನಲ್ಲಿ ಸಾಮ್ರಾಜ್ಯವನ್ನು ಕಟ್ಟಿದ್ದವರು ಶೇಷಾದ್ರಿ ಮತ್ತು ದ್ರೋಣ. ಖಜಾನೆ ಸಂಪತ್ತಿಗಾಗಿ ಇಬ್ಬರು ಶತ್ರುಗಳಾಗಿದ್ದರು. ಶೇಷಾದ್ರಿಯ ಸಾಮ್ರಾಜ್ಯವನ್ನು ನೋಡಿಕೊಂಡು ಹೋಗುತ್ತಿದ್ದವರು ಜ್ವಾಲ ಮತ್ತು ಕಾಲ. ಖಜಾನೆಗಾಸೆಗಾಗಿ ಶೇಷಾದ್ರಿಯು ಆ ಡಗ್ಲಲ್ಲಿ ದ್ರೋಣನ ಕುಟುಂಬದ ಮೇಲೆ ಬೆಂಕಿ ಹಚ್ಚಿ ಸುಟ್ಟಾಕಿದ್ದನು. ರೋಣಂಪುರದಲ್ಲಿ ಇನ್ಯಾರು ನನಗೆ ಶತ್ರುಗಳಿಲ್ಲ ಎಂದು ಖಜಾನೆ ಆಸೆ ಹೆಚ್ಚಾಗಿತ್ತು. ಒಂದು ದಿನ ಖಜಾನೆಯು ಚರ್ಚಿನಲ್ಲಿ ಇದೆಯಂತ ಶೇಷಾದ್ರಿಗೆ ವಿಷಯ ಕಿವಿಗೆ ಮುಟ್ಟುತ್ತದೆ. ತನ್ನ ಜೊತೆಯಾಗಿದ್ದ ಗ್ಯಾಂಗ್ಗಳ ಜೊತೆಗೆ ಅಲ್ಲಿ ಹೊರಡುತ್ತಾನೆ. ಜ್ವಾಲ ಮತ್ತು ಕಾಲನು ಶೇಷಾದ್ರಿಯ ಸಾಮ್ರಾಜ್ಯ ಮೇಲೆ ಕಣ್ಣು ಬಿದ್ದಿತ್ತು. ಅದೇ ಕಾರಣಕ್ಕಾಗಿ ದ್ರೋಣನ ಕುಟುಂಬದ ಮೇಲೆ ಬೆಂಕಿ ಹಚ್ಚಿ ಸುಟ್ಟಾಕಿದಾಗ ದ್ರೋಣನನ್ನು ಸಾವಿನಿಂದ ಉಳಿಸಿಕೊಂಡು ಶೇಷಾದ್ರಿಯು ಖಜಾನೆ ತೆಗೆದು ಹಿಂತಿರುಗಿ ಬರಬೇಕಾದ್ರೆ ದ್ರೋಣಂಗೆ ಜೊತೆಯಾಗಿ ಜ್ವಾಲ ಮತ್ತು ಕಾಲನು ಸೇರಿ ಶೇಷಾದ್ರಿ ಕೊಲೆ ಮಾಡುತ್ತಾರೆ. ಖಜಾನೆ ಪಾಲು ದ್ರೋಣಂಗೆ ಆಗುತ್ತದೆ. ಜ್ವಾಲ ಮತ್ತು ಕಾಲ ಯಾವ ಸಾಮ್ರಾಜ್ಯದ ಮೇಲೆ ಕಣ್ಣು ಬಿದ್ದಿತ್ತೋ ಅವರಿಗೆ ಸಿಗುತ್ತದೆ. ಆದರೆ ಅವರಿಗೆ ಆಸೆ ಮಾತ್ರ ಕಡಿಮೆಯಾಗಿಲ್ಲ. ಅಣ್ಣ, ಶೆಟ್ಟಿ ಒಂದು ಡೀಲ್ ತಂದೇನೆ. ಶೆಟ್ಟಿ ಕಾಂಪ್ಲೆಕ್ಸ್ ಮೇಲೆ ಕೇಸ್ ಹಾಕಿದಾರಂತೆ. ನಾಳೆನೇ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೇನೆ. ಕೋರ್ಟ್ಗೆ ಕೇಸ್ ಹೋದ್ರೂ ಹಾಕೊಂಡು ಹೋಗ್ಬಾರ್ದಂತೆ. ಕೆಲಸ ಮಾಡಿಕೊಟ್ರೆ ಆ ಎರಡೇರನ್ನು ಬಿಟ್ಕೊಡ್ತಾನಂತೆ.
ಅಪಾರ ನಂಬಿಕೆಯಲ್ಲಿ ದ್ರೋಣನು ತನ್ನದೇ ಆದ ಸಾಮ್ರಾಜ್ಯ ಕಟ್ಟಿದ್ದ. ಎಲ್ಲ ಡೀಲ್ಗಳು ತನ್ನದೇ ಆದ ಪ್ರಬಲ ಶಕ್ತಿಯಾದ ಜ್ವಾಲ ಮತ್ತು ಕಾಲನ್ನು ಕೈ ಮಿಲಾಯಿಸಿ ಎಲ್ಲ ಮಾಫಿಯಾ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದ. ಯಾರೊಬ್ಬರು ಅವರ ಮೇಲೆ ಧ್ವನಿ ಏರಲು ಒಂದು ಕ್ಷಣ ಯೋಚನೆ ಪಡುವಷ್ಟು ಮಾಫಿಯಾದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆದಿದ್ದರು. ಕೆಲವು ದಿನಗಳ ನಂತರ ದ್ರೋಣನಿಗೆ ತನ್ನ ಜೊತೆಯಾಗಿದ್ದವರೇ ಶತ್ರುಗಳಾಗಬಹುದು ಎಂದು ಖಜಾನೆಯನ್ನು ಯಾರಿಗೂ ಗೊತ್ತಿಲ್ಲದ ಜಾಗಕ್ಕೆ ಒಬ್ಬನೇ ತೆಗೆದುಕೊಂಡು ಹೋಗುವಾಗ ದ್ರೋಣನಿಗೆ ಕೊಲೆಯಾಗುತ್ತದೆ. ಇದುವರೆಗೂ ಆ ಕೊಲೆ ಯಾರು ಮಾಡಿದರು ಎಂದು ತಿಳಿದು ಬಂದಿಲ್ಲ. ಖಜಾನೆ ಯಾರ ವಶವಾಗಿತ್ತು ಅಥವಾ ಯಾರ ತೆಗೆದುಕೊಂಡು ಹೋದರು ಎಂದು ಒಂದು ಕಪ್ಪು ಚುಕ್ಕೆ ಆಗಿದೆ. ದ್ರೋಣನ ಸಾವಿನ ನಂತರ ಜ್ವಾಲ ಮತ್ತು ಕಾಲನು ದ್ರೋಣ ನಡೆಸುತ್ತಿದ್ದ ದಂಧೆಯು ನೋಡಿಕೊಂಡು ಹೋಗುತ್ತಾರೆ. ಅಣ್ಣ, ಶೆಟ್ಟಿ ಒಂದು ಮುಖ್ಯವಾದ ವಿಚಾರ ಬಗ್ಗೆ ಮಾತಾಡಬೇಕಂತೆ. ಬರಕ್ಕೆ ಹೇಳೋ. ಏನು ಶೆಟ್ಟಿ, ಯಾವ್ದಾರು ಡೀಲ್ ತಂದಿದ್ಯಾ? ನಾನು ಡೀಲ್ ತಂದಿಲ್ಲ. ನನ್ನ ಮಾತು ಕೇಳಿದ್ರೆ ಡೀಲರ್ಗಳು ಡೀಲಾಗೋ ವಿಷಯ. ಏನು ಹೇಳ್ತಿದ್ಯಾ? ದ್ರೋಣನ್ ಕೊಲೆ ಯಾರು ಮಾಡಿದ್ದಾರೆ ಅಂತ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ನನಗೆ ಗೊತ್ತು, ನಿಮಗೆ ಗೊತ್ತು. ಆದರೆ ದ್ರೋಣನ್ ಕಾರಿಂದ ಏನು ಬರೆದಿದೆ ಗೊತ್ತಾ? ಏನು ಬರ್ದಿತ್ತು? ದ ಬಿಗ್ಗೆಸ್ಟ್ ಲ್ಯಾಂಡ್ಮಾರ್ಕ್ ಕ್ರೋಣಂಪುರ. ಕ್ರೋಣಂಪುರದಲ್ಲಿ ದಿನಕ್ಕೂ ಶಿವಾಜಿಯು ಸಮುದ್ರದಲ್ಲಿ ತಿಮಿಂಗಳ ಹಾಗೆ ಬೆಳೆದಿದ್ದ. ಅದಕ್ಕೆ ಜ್ವಾಲ ಮತ್ತು ಕಾಲನ್ನು ಸಂಚು ರೂಪಿಸಿ ಒಂದು ಸಭೆಯನ್ನು ಏರ್ಪಡಿಸಿದ್ದರು. ಅದಕ್ಕೆ ಶಿವಾಜಿಗೊಬ್ಬರ ಕೇಳಿದ್ದರು. ಅಣ್ಣ, ಶಿವಾಜಿ ಬರಲ್ಲ ಅನ್ಸುತ್ತೆ. ಶಿವಾಜಿ ಬಂದಿದ್ದ ದಿನಾನೇ ಗರ್ಜನೆ ತೋರಿಸ್ತಾ ಇದೆಯಾ? ನೋಡು ಶಿವಾಜಿ, ರೋಣಾಪುರದಲ್ಲಿ ನೀನು ಚಿಕ್ಕ ಮೀನು. ಎಲ್ಲರೂ ಮಾಫಿಯಾಗಿ ಬಂದಮೇಲೆ ಚಿಕ್ಕ ಮೀನೇ ಅಂದ್ಕೊಳ್ಳೋದು. ಅವ್ರು ತಾಕತ್ತು ತೋರಿಸಿದ್ಮೇಲೆ ಗೊತ್ತಾಗೋದು ಅದು ಮೀನಲ್ಲ, ತಿಮಿಂಗ್ಲ ಅಂತ. ನಾವು ಇಷ್ಟು ಜನ ಇದ್ದೀವಿ, ನೀನು ಒಬ್ಬನೇ ಇದೆಯಾ, ಹೊರಗಡೆ ಹೋಗಲ್ಲ, ಯೋಚನೆ ಮಾಡೋ. ಇವರೆಲ್ಲ ಇದಾರಂತ ತಾನೇ ನೀವು ನನ್ನ ಕರೆಸಿರೋದು. ಇಲ್ಲಾಂದರೆ ನಿಮಗೆ ಅಲ್ಲಿದೆ ಧೈರ್ಯ. ಶಿವಾಜಿ, ಇವನದು ಹುಡುಕಿ ಸಾಯ್ಸೋಕ್ಕಾಗಲ್ಲ. ಇವನ ಬಗ್ಗೆ ತಿಳ್ಕೊಳೋದು ತುಂಬ ಇದೆ. ಟೈಮ್ ನೋಡೋಣ. ಅಣ್ಣ ಅಣ್ಣ ಅಣ್ಣ, ಶೆಟ್ಟಿ ಒಂದು ಫೈಲ್ ಕಳಿಸಿದ್ದಾನೆ. ದ್ರೋಣನ ಕುಟುಂಬದ ಮೇಲೆ ಬೆಂಕಿ ಹಚ್ಚಿ ಸುಟ್ಟಾಕಿದ್ದು ಶೇಷಾದ್ರಿ ಅಲ್ಲ. ಎಷ್ಟು ದಿನ ಅಂತೂ ಖಜಾನೆ ಅವನ ಹತ್ರ ಬಿಡೋದು, ನಾವೇನಾರು ಮಾಡ್ಬಿಡೋಣ. ಶೇಷಾದ್ರಿ ಜೊತೆಯಾಗಿದ್ದ ಜ್ವಾಲ ಮತ್ತು ಕಾಲನು ದ್ರೋಣನ ಇಡೀ ಕುಟುಂಬದ ಮೇಲೆ ಬೆಂಕಿ ಹಚ್ಚಿ ಸುಟ್ಟಾಕಿ ಅದು ಶೇಷಾದ್ರಿ ಬರೋ ರೀತಿಯಲ್ಲಿ ಮಾಡಿ ಸಾವಿನಿಂದ ಉಳಿಸಿಕೊಂಡು ದ್ರೋಣನು ಶೇಷಾದ್ರಿಯ ಮೇಲೆ ದ್ವೇಷದಿಂದ ಸಾಯಿಸುತ್ತಾನೆ. ಕಾಲಂಗೆ ಬೇಗ ಬರ ಕೇಳು. ಅಣ್ಣ ಇಲ್ಲ, ಎಲ್ಲೋಗಿದ್ದಾನೆ? ಶಿವಾಜಿಗೆ ಹೊಡೆಯೋಕ್ಕೆ ಶಿವಾಜಿ ಇರೋ ಜಾಗಕ್ಕೆ ಹೋಗಿದ್ದಾರೆ.
ನನ್ನ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದ. ನನಗೆ ಬೇಕಾಗಿ ಡೈರಿ ಜಸ್ಟ್ ಮಿಸ್ ನಿನಗೆ ಸಿಕ್ಬಿಟ್ಟಿದೆ. ಸಾರಿ. ನನ್ನ ಬಗ್ಗೆ ಆರ್ಟಿಕಲ್ ಬರೆಯೋಕ್ಕೆ ಯಾವನಿಗೂ ಬಿಡಲ್ಲ.